ಹಾಯ್ ಗಾಯ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ನಮ್ಮ ಕಿಚನಲ್ಲಿ ಇವತ್ತು ಬೆಂಡೆಕಾಯಿ ಉಪಯೋಗಿಸಿ ಸಾಗು ಮಾಡೋದು ನೋಡ್ಕೊಳ್ಳೋಣ. ಬೆಂಡೆಕಾಯಿ ಫ್ರೈಯೂ ಅಲ್ಲ, ಪಲ್ಯನೂ ಅಲ್ಲ, ಸಾಂಬಾರು ಅಲ್ಲ, ಸಾಗು. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕಡಲೆ ಹಿಟ್ಟು, ಬೆಂಡೆಕಾಯಿ, ಟೊಮ್ಯಾಟೊ, ಹುಳಿ ಮೊಸರು ತೊಗೊಂಡಿದ್ದೀನಿ ನಾನು ಹುಳಿಗೋಸ್ಕರ ಅಂತ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು 2-3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 3-4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, 1 ಕಪ್ ಅಷ್ಟು ಕಾಯಿ ತುರಿ, ಮನೆ ಬೇಳೆ ಸಾಂಬಾರು ಪೌಡರು, ಎಣ್ಣೆ, ಉಪ್ಪು. ಇಷ್ಟೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಯಾವ ಥರ ಸಾಗುನ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ರೆಗ್ಯುಲರಾಗಿ ಬೆಂಡೆಕಾಯಿ ಅಂತಂದರೆ ಇದೆಲ್ಲ ಮನೆಯಲ್ಲೇ ಇರುತ್ತೆ, ಸಾಗು ಮಾಡೋದು ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳಿ. ಅದಕ್ಕಾದ್ಮೇಲೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆಗಾದ್ಮೇಲೆ ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಮಾಡ್ತಾ ಇರಬೇಕಾದ್ರೇ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟು ಅದಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಆಗಿದೆ. ಇದು ಫ್ರೈ ಮಾಡ್ಕೊತಾ ಇರಬೇಕಾದ್ರೆ ಇದಕ್ಕೆ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಇದನ್ನ ಜೊತೆಗೇನೆ ಟೊಮೆಟೊ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಆನಿಯನ್ಸ್ ಎಲ್ಲ ಹಾಕೋಬೇಕಾದ್ರೆ ಬೇಗ ಕುಕ್ ಆಗಬೇಕು, ಸಾಫ್ಟ್ ಕುಕ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ನನಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ಗೊತ್ತಿದೆ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಹಾಕಿದ್ದೀನಿ. ನೀವು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಆಮೇಲೂ ಹಾಕೋಬೋದು. ಕೊನೆಗೂ ಟೇಸ್ಟ್ ನೋಡ್ಕೊಂಡು ಉಪ್ಪು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹಾಕೋಬೋದು. ಅದು ಕುಕ್ಕಾಗೋ ಟೈಮಲ್ಲಿ ಬೇರೆ ಕಡೆ ಇನ್ನೊಂದು ಪಾತ್ರೆನ ಇಟ್ಕೊಂಡು, ಪ್ಯಾನ್ ಇಟ್ಕೊಂಡು ಬೆಂಡೆಕಾಯಿನ ಹುರ್ಕೊಳ್ಳಿ. ಎಣ್ಣೆ ನೀರು ಏನು ಹಾಕೋಬಾರ್ದು, ಆ ಬೆಂಡೆಕಾಯಿನ ಹುರ್ಕೋಬೇಕು. ನೋಡಿ, ಇದು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಒಂದು ಜಲಿನೆಸ್ ಬರುತ್ತಲ್ವ, ಬೆಂಡೆಕಾಯಿ ಅಂಟಂಟು, ಅದೆಲ್ಲ ಹೋಗುತ್ತೆ. ಇದನ್ನು ಹಾಗೆ ಹಾಕೊಂಡ್ಬಿಟ್ರೆ ಆ ಗ್ರೇವಿ ಒಳಗಡೆ ಆ ಥರ ಅಂಟಂಟು ಸಿಗುತ್ತೆ. ಆಗ ಬೇರೆ ಟೇಸ್ಟ್ ಯಾವುದೂ ಅಷ್ಟು ಬಾಯಿಗೆ ಸಿಗೋದಿಲ್ಲ. ಇದನ್ನು ಫಸ್ಟು ಈ ಥರ ಸಾಫ್ಟಾಗಿ ನೋಡಿ, ಇದು ಇಷ್ಟು ತನಕ ಇದನ್ನು ಹುರ್ಕೊಂಡ್ರೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಸಾಫ್ಟ್ ಆಗಿದೆ, ಟೊಮೆಟೊ ಮತ್ತು ಆನಿಯನ್ಸ್ ಎಲ್ಲ ಫ್ರೈ ಆಗಿದೆ. ಇದ್ರೊಳಗಡೆಗೆ ಇವಾಗ ನಾವು ಅವಾಗಲೇ ಹುರ್ಕೊಂಡ್ವಲ್ಲ ಆ ಬೆಂಡೆಕಾಯಿನ ಇದ್ರೊಳಗಡೆಗೆ ಹಾಕೋಬೇಕು. ಅದು ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿನ. ನೀವು ಇದೇ ಅದಕ್ಕೆ ಕಟ್ ಮಾಡ್ಕೊಂಡ್ರೆ ಸಾಗುನಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದೆಲ್ಲಾನು ಪೂರ ಇದಕ್ಕೆ ಹಾಕ್ಕೊಂಡು ಇದನ್ನು ಈಗ ಫ್ರೈ ಮಾಡ್ಕೊತೀನಿ. ಯಾವಾಗಲೂ ಗಾಯ್ಸ್, ನಾವು ಬೆಂಡೆಕಾಯಿ ಐಟಮ್ ರೆಸಿಪಿ ಯಾವುದೇ ಮಾಡಿದ್ರು ಫಸ್ಟು ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹುಳಿ ಇದ್ದರೆ ಆ ಜಲ್ಲಿನೆಸ್ ಬಂದಿದೆ ಅಲ್ಲ, ಅಂಟಂಟು, ಬೆಂಡೆಕಾಯಿ ಅಂಟು, ಅದು ಹೋಗುತ್ತೆ ಅಂತ, ಮತ್ತು ಅದಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ನಾನು ಹುಣಸೆ ಹುಳಿ ಹಾಕಿಲ್ಲ, ಹುಳಿ ಮೊಸರನ್ನ ಹಾಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಮೊಸರು. ನೆಕ್ಸ್ಟ್ ಇದಕ್ಕೆ ಹೋಮ್ ಮೇಡ್ ಖಾರದ ಪುಡಿನ ಹಾಕೊಂಡಿದ್ದೀನಿ, ಬೇಳೆ ಸಾಂಬಾರು ಪೌಡರು. ನೆಕ್ಸ್ಟ್ ಟೈಮ್ ನಾನು ಬೇಳೆ ಸಾಂಬಾರು ಪೌಡ್ರು ಮಾಡುವಾಗ ಅದ್ರದ್ದು ವಿಡಿಯೋ ಹಾಕ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ನೀರನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಕುದಿ ಬಂದರೆ ಬೆಂಡೆಕಾಯಿಗೆ ಹುಳಿ, ಉಪ್ಪು, ಈ ಖಾರದ ಪುಡಿ ನಾವೇನು ಹಾಕಿದ್ದೀವಿ ಅದು ಸ್ವಲ್ಪ ಬೇಯಬೇಕು. ಅದೆಲ್ಲ ಹಿಡಿಯುತ್ತೆ ಬೆಂದು. ಸರಿಯಾಗಿ ಅದು ಕುಕ್ ಆಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೋಬೇಕು. ನೋಡಿ, ಇವಾಗ ಇದು ಸಾಂಬಾರು ಥರ ಕಾಣಿಸ್ತಾ ಇದೆ ಅಲ್ವಾ, ಬಟ್ ಇದು ಸಾಗು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ಇದರಲ್ಲಿರೋ ಟ್ರಿಕ್ಸು. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ವಾಟರು ಅಷ್ಟನ್ನು ಹಾಕ್ಕೊಂಡು ಕರೆಕ್ಟಾಗಿ ಕುದಿಸ್ಕೊಳ್ಳಿ. ಗೈಸ್, ಇವಾಗ ನಾನು ಇದಕ್ಕೇನೆ ಕಾಯಿ ತುರಿನೂ ಹಾಕೊತಾ ಇದ್ದೀನಿ. ಅದನ್ನು ಹಾಕೊಂಡು ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡು 1-2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದಲ್ವ, ಅದನ್ನು ಕಲಿಸ್ಕೊಂಡು ಹಾಕೊಂಡ್ರೆ ಇದು ಸಾಗು ಅದಕ್ಕೆ ಬರುತ್ತೆ ಗೈಸ್. ಅದೇ ಇದ್ರದ್ದು ಟ್ರಿಕ್ಸು. ನೋಡಿ, ಇದು ಯಾವ ಥರ ಬಂದಿದೆ, ಆಲೂಗೆಡ್ಡೆ ಸಾಗು ಅದೆಲ್ಲ ಬರುತ್ತಲ್ಲ ಆ ಥರ ಬಂದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ ತಿಂತಾ ಇದ್ರೆ, ಫ್ಲೇವರು. ಇದಾಗಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಇವತ್ತು ದೋಸೆನ ಮಾಡಿದ್ದೀನಿ, ಪೇಪರ್ ದೋಸೆ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ